ಹಾಯ್ ಆಲ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಮಂಡೇ. ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಕ್ಚುಲಿ ಇವಾಗ ಅಡುಗೆ ಮಾಡೋ ಹಾಗಿರ್ಲಿಲ್ಲ, ಅಂದ್ರೆ ಸಾಂಬಾರ್ ಮಾಡಿದ್ದೆ, ಅದಕ್ಕೋಸ್ಕರ ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿರೋದಷ್ಟೇ. ಹಾಗೇನೆ ನಾನು ಕಪ್ ಕೇಕ್ಗಳನ್ನ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ. ಸೊ ಅದಕ್ಕೋಸ್ಕರ ಒಂದು ವ್ಲಾಗ್ ಮಾಡೋಣ ಚಿಕ್ಕದಾಗಿ ಅಂತ ಹೇಳಿ ಇವತ್ತಿನ ವ್ಲಾಗ್ ಮಾಡ್ತಿರೋದಷ್ಟೇ. ಮತ್ತೆ ನಾನು ವ್ಲಾಗ್ಗಳನ್ನ ಕಂಟಿನ್ಯೂಸ್ ಆಗಿ ಆಗ್ತಿರೋ ಕಾರಣ ನನ್ನದು ವ್ಯೂಸ್ ಎಲ್ಲ ಫುಲ್ ಡೌನ್ ಆಗಿ ಹೋಗ್ಬಿಟ್ಟಿದೆ. ಸೊ ನಿಮಗೆ ನನ್ನ ಚಾನಲ್ ಯಾವ ಥರದ ವಿಡಿಯೋಸ್ ನೋಡೋದಕ್ಕೆ ಇಷ್ಟ ಆಗುತ್ತೆ, ನಿಮಗೆ ಟ್ರಾವೆಲಿಂಗ್ ವಿಡಿಯೋಸ್ ಮಾಡಬೇಕಾ ಅಥವಾ ನಾನು ಡೈಲಿ ವ್ಲಾಗ್ಸ್ಗಳನ್ನ ಮಾಡ್ಬೇಕಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಅದೇ ಥರದ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಕುಕ್ಕರಲ್ಲೇ ಕೇಕ್ನ ರೆಡಿ ಮಡಿಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಪೈನಾಪಲ್ ಫ್ಲೇವರ್ ಕೇಕ್ ಇದು. ಸೊ ಬಟರ್ ಪೇಪರ್ ಹಾಕಿದ್ರೆ ನಾನು ಕೇಕ್ ಮಾಡ್ತೀನಿ ಪ್ರತಿ ಸಲ. ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಬಟರ್ ಪೇಪರ್ ಹಾಕ್ತಾನೆ ಮಾಡಿರೋದು ಇದು ಕೇಕ್ನು ಕೂಡ ತುಂಬ ಸಾಫ್ಟಾಗಿ ಬಂದಿದೆ. ಕಪ್ ಕೇಕ್ ಅಂತ ಅಂದ್ಬಿಟ್ಟು ಈ ಥರ ಕೇಕ್ ಬೇಕ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೂ ಡೌಟ್ ಬರ್ಬೋದು. ಆ್ಯಕ್ಚುಲಿ ನಾನು ಆ ಥರ ಕಪ್ ಕೇಕ್ ಮಾಡ್ತಿಲ್ಲ, ನಾರ್ಮಲ್ ಸ್ಪಾಂಜ್ ಬೇಕ್ ಮಾಡಿಕೊಂಡು ಇದನ್ನ ನಾನು ಒಂದು ಲೇಯರ್ ಆಗಿ ಹಾಕೊಂಡು ಬೇರೆ ಥರ ಕಪ್ ಕೇಕ್ನ ನಾನು ಟ್ರೈ ಮಾಡ್ತಿರೋದು. ಆ್ಯಕ್ಚುಲಿ ಇದು ಈಸಿ ಅಂತ ಹೇಳಿ ಇದನ್ನೇ ಟ್ರೈ ಮಾಡ್ತಿದ್ದೆ. ಮತ್ತು ಕಪ್ ಕೇಕ್ಗಳನ್ನ ಬೇಕ್ ಮಾಡೋದಕ್ಕೆ ನಮ್ಮ ಹತ್ರ OTG ಇರಬೇಕು, ಇಲ್ಲ ಅಂತ ಅಂದರೆ ಅದರದ್ದೇ ಆದಂಥ ಒಂದು ಮೋಲ್ಡ್ಗಳು ಇರ್ತವೆ, ಅದಿರಬೇಕು. ಅದು ಎರಡೂ ಇಲ್ಲ ಅಂತ ಅಂದರೆ ಕಪ್ ಕೇಕ್ಗಳು ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ನಾನು ಇಲ್ಲಿ ಕ್ರೀಮ್ನು ಕೂಡ ವಿಪ್ ಮಾಡ್ಕೊಂಡು ಮಾಡಿಕೊಂಡಿದ್ದೀನಿ. ಸೊ ನಾನು ಈ ಕ್ರೀಮ್ ವಿಪ್ ಮಾಡೋದಕ್ಕೆ ಈ ಮಷಿನ್ನ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ. ಏನಂತಂದರೆ ನಾನು ಎಲೆಕ್ಟ್ರಾನಿಕ್ ವಸ್ತುಗಳಿದ್ರೆ ಅದನ್ನ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊತೀನಿ, ಅಥವಾ ಏನಾದರೂ ನಾರ್ಮಲ್ ಡ್ರೆಸ್ ಈ ಥರ ಏನಾದರೂ ಮೀಶೋದಲ್ಲೇ ಆರ್ಡರ್ ಮಾಡೋದು. ಸೊ ಇದು ನನಗೆ 1500 ಏನೋ ಸಿಕ್ತು ನನಗೆ ಈ ಮಷೀನು. ಸೊ ಇದು ಇರಲೇಬೇಕು, ನಾವು ಕ್ರೀಮ್ನ ವಿಪ್ ಮಾಡಬೇಕು ಅಂದರೆ ಈ ಮಷೀನ್ ನಮ್ಮ ಹತ್ರ ಇರಲೇಬೇಕು. ಇದಿಲ್ಲ ಅಂತಂದರೆ ಕ್ರೀಮ್ ನೀಟಾಗಿ ವಿಪ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಇದನ್ನು ಕೂಡ ನಾನು ಬೈ ಮಾಡಿದೆ. ಇನ್ನು ನಾನು ಇದ್ರದ್ದು ಕಪ್ ಕೇಕ್ದು ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ಕೊತಿದ್ದೀನಿ ನಿಮ್ಮ ಹತ್ರ. ಬಟ್ ಏನಪ್ಪ ಅಂತ ಅಂದರೆ ನನಗಂತೂ ಇದರ ಔಟ್ಕಮ್ ನೋಡಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಿರೋದು. ಮೊದಲು ನಾನು ಪರ್ಫೆಕ್ಟಾಗಿ ಇದನ್ನು ಕಲಿಯೋಣ, ಆಮೇಲೆ ನಾನು ಇದ್ರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಸೊ ನಾನು ಇವತ್ತು ಟ್ರೈ ಮಾಡ್ತಿರೋದು ಪೈನಾಪಲ್ ಫ್ಲೇವರ್ ಕಪ್ ಕೇಕ್ಗಳು. ಟೇಸ್ಟ್ ಏನೋ ಚೆನ್ನಾಗಿತ್ತು, ಬಟ್ ಹೇಳಿದ್ನಲ್ಲ ನಂಗೆ ಡಿಸೈನ್ ಮಾಡೋದಕ್ಕೆ ಪರ್ಫೆಕ್ಟಾಗಿ ಬರ್ತಿಲ್ಲ. ಸೊ ಕ್ರೀಮು ಬೇಗನೆ ಮೆಲ್ಟಾಗಿ ಹೋಗ್ತಿದೆ, ಅದು ಯಾಕೆ ಆ ಥರ ಆಗ್ತಿದೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನಾನು ಕಪ್ ಕೇಕಿಗೆ ಈ ಥರ ಸ್ಪಾಂಜ್ ರೆಡಿ ಮಾಡ್ಕೊಂಡು ಮಾಡಿಕೊಂಡಿದ್ನಲ್ಲ, ಇದನ್ನು ನಾನು ಮಾಮೂಲಿ ಕೇಕಿನ ಸ್ಪಾಂಜ್ ಇದು. ಸೊ ಇದನ್ನು ನಾನು ಈ ಥರ ಪುಡಿ ಮಾಡ್ಕೊಂಡು ಮಾಡಿಕೊಳ್ತಿದ್ದೀನಿ. ಪುಡಿ ಮಾಡಿಕೊಂಡು ಒಂದು ಲೇಯರ್ ಈ ಸ್ಪಾಂಜ್ ಮತ್ತು ಇನ್ನೊಂದು ಲೇಯರ್ ಕ್ರೀಮು, ಸೊ ಈ ಥರ ಹಾಕ್ಬಿಟ್ಟು ನಾನು ಕಪ್ ಕೇಕ್ಗಳನ್ನ ರೆಡಿ ಮಾಡ್ಕೊತಿರೋದು. ಹಾಗೆಯೇ ನಾನು ಇದಕ್ಕಿಂತ ಮುಂಚೆ 2 ಕೇಕ್ಗಳನ್ನು ಕೂಡ ಟ್ರೈ ಮಾಡಿದೆ, ಒಂದು ಚಾಕ್ಲೇಟ್ ಟ್ರಫಲ್ ಕೇಕು ಮತ್ತು ಇನ್ನೊಂದು ಪೈನಾಪಲ್ ಕೇಕು. ಸೊ ಎರಡದು ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಬಟ್ ಡಿಸೈನ್ ಮಾತ್ರ ಸ್ವಲ್ಪ ಚೆನ್ನಾಗಿರಲಿಲ್ಲ ಅಷ್ಟೇ. ಸೊ ನಾನು ಅದ್ರದ್ದು ವೀಡಿಯೋನು ಕೂಡ ನೆಕ್ಸ್ಟ್ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಈ ಕಪ್ ಕೇಕ್ ಅಂತೂ ನೋಡೋದಕ್ಕೆ ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಿರಲಿಲ್ಲ, ಅದಕ್ಕೋಸ್ಕರ ನಾನು ಕ್ಲಿಯರಾಗಿ ಅದನ್ನೇನು ತೋರಿಸ್ಲಿಲ್ಲ. ನನಗೆ ಒಂಥರ ಬೇಜಾರಾಗ್ತಿತ್ತು ಅದನ್ನು ನೋಡೋದಕ್ಕೆ. ಸೊ ನೋಡಿದ್ರಲ್ವಾ ನನ್ನ ಕಪ್ ಕೇಕ್ ಹೆಂಗಿತ್ತು ಅಂತ ಹೇಳಿ. ನಿಜವಾಗ್ಲೂ ನನಗಂತೂ ಅದನ್ನ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅಂತಾನೆ ಹೇಳ್ಬೋದು. ಏನಕ್ಕೆ ನನ್ನ ಹತ್ರ ಈ ಥರ ಮಿಸ್ಟೇಕ್ ಆಗ್ತಿದೆ, ಏನಂತ ನನ್ನ ಡಿಸೈನಿಂಗ್ ನೀಟಾಗಿ ಬರ್ತಿಲ್ಲ ಅಂತ ಹೇಳಿ. ಆ್ಯಕ್ಚುಲಿ ನಾನು ಎಲ್ಲ ಸ್ಟೆಪ್ಗಳನ್ನು ನೀಟಾಗಿ ಫಾಲೋ ಮಾಡ್ತಿದ್ದೀನಿ. ಅದು ಅಂದರೆ ಕ್ಲಾಸಸಲ್ಲಿ ನಂಗೆ ಹೆಂಗೆ ಹೇಳ್ಕೊಟ್ಟಿದ್ರು, ಮತ್ತು ನಾನು ಇನ್ನೂ ಸಾಕಷ್ಟು ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ನೋಡ್ತಿರ್ತೀನಿ ಅದ್ರ ಬಗ್ಗೆ. ಸೊ ಅದನ್ನೆಲ್ಲ ನಾನು ನೀಟಾಗಿ ಫಾಲೋ ಮಾಡ್ತೀನಿ ಎಲ್ಲ ಸ್ಟೆಪ್ನು. ಬಟ್ ಆದರೂ ನನ್ನ ಕ್ರೀಮ್ ತುಂಬ ಬೇಗ ಮೆಲ್ಟ್ ಆಗ್ತಿದೆ. ಸೊ ಅದರಿಂದ ಡಿಸೈನ್ ನೀಟಾಗಿ ಬರ್ತಿಲ್ಲ. ಡಿಸೈನ್ ಕೂಡ ತುಂಬ ನಂಗೆ ಅದ್ರ ಬಗ್ಗೆ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆ ಥರ ಡಿಸೈನ್ ಕೂಡ ಒಂಚೂರು ಚೆನ್ನಾಗಿ ಬರ್ತಿಲ್ಲ. ಏನಪ್ಪ ಅಂದರೆ ಕ್ರೀಮ್ ಮೆಲ್ಟ್ ಆದ್ರೆ ಇದೆಲ್ಲ ಪ್ರಾಬ್ಲಮ್ ಆಗೋದು. ಕ್ರೀಮ್ ಮೆಲ್ಟ್ ಆಗೋದ್ರಿಂದ ಡಿಸೈನಲ್ಲಿ ಫಿನಿಶಿಂಗ್ ನೀಟಾಗಿ ಬರಲ್ಲ. ಸೊ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತಿರೋದು. ಬಟ್ ಅದನ್ನ ಬಿಟ್ಟರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರ್ತಿದೆ. ಬಟ್ ಡಿಸೈನಿಂಗ್ ಮಾತ್ರ ನಾನು ತುಂಬ ಇನ್ನೂ ಎಫರ್ಟ್ ಆಗಿ ಕಲಿಬೇಕು. ಬಟ್ ಏನಪ್ಪಾ ಅಂತ ಅಂದರೆ ನನಗೆ ಈ ಥರ ಏನಾದ್ರು ಒಂದು ಚಿಕ್ಕ ಪುಟ್ಟ ನಮ್ಗೆ ಫೇಲ್ ಆದಾಗಲೂ ಕೂಡ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಂಗೆ ಬೇಡಕ್ಕೆ ಬೇಡವೇನೋ ಬಿಟ್ಬಿಡೋಣ, ಸುಮ್ಮನೆ ನನ್ನ ಜೊತೆನೇ ಯಾಕಿಂಗ್ ಆಗುತ್ತೆ, ನಾನು ಎಲ್ಲ ನೀಟಾಗಿ ಫಾಲೋ ಮಾಡ್ತಿದ್ದಿಲ್ಲ, ನನ್ನ ಜೊತೆನೇ ಯಾಕಿಂಗ್ ಆಗುತ್ತೆ, ಇದೇನೋ ನನ್ಗೆ ಅದರಿಂದ ಆಗಲ್ವೇನೋ, ಇದು ಸುಮ್ಮನೆ ಬಿಟ್ಟಾಕ್ಬಿಡೋಣ ಅನ್ನೋಷ್ಟು ನನಗೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಈ ತರ ನಂಗೆಲ್ಲ ಥಿಂಕಿಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಆಕ್ಚುಲಿ ನಮ್ ಲೈಫು ಸ್ವಲ್ಪ ಡೌನ್ ಫಾಲ್ ಅಲ್ಲಿ ಹೋಗ್ತಿರೋದ್ರಿಂದ ನನ್ನ ಥಿಂಕಿಂಗು ಹಂಗೆ ಡೌನ್ ಆಗ್ತಿದೆ ಅಂತ ಅನ್ಸುತ್ತೆ. ಅಂದ್ರೆ ಏನೇ ಚಿಕ್ಕ ಪುಟ್ಟ ವಿಷಯ ಆದ್ರೂ ನಾನು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋತೀನಿ, ತುಂಬಾ ಮನ್ಸಿಗೆ ಹಚ್ಕೊಬಿಡ್ತೀನಿ. ಮುಂಚೆಯಿಂದನೂ ನಾನು ಹಂಗಿದೆ, ಏನೋ ಚಿಕ್ಕ ಪುಟ್ಟ ವಿಷಯ ನಾನು ತುಂಬಾ ಮನ್ಸಿಗೆ ಹಚ್ಕೊತೀನಿ. ಬಟ್ ಇವಾಗ ಈ ತರ ಕೆಲ್ಸದಲ್ಲೂ ಈ ತರ ಆಗ್ತೆ ಅಂತ, ಇವಾಗ ಕೆಲ್ಸದಲ್ಲೂ ಈ ತರ ಎಲ್ಲ ನಾನು ಮುಂಚೆ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಪ್ರತಿಯೊಂದು ಕೆಲಸದಲ್ಲೂ ಅಷ್ಟೇ, ಏನಾದ್ರು ಒಂದು ಚಿಕ್ಕ ಪುಟ್ಟ ಒಂದು ಮಿಸ್ಟೇಕ್ ಆದ್ರೆ ನನ್ನಿಂದ ಆಗಲ್ವೇನೋ, ನನಗೆ ಸೂಟ್ ಆಗಲ್ಲ, ಬಿಟ್ಬಿಡೋಣ ಅಂತ ಅನ್ನೋ ಅಷ್ಟು ನನಗೆ ಬೇಜಾರಾಗುತ್ತೆ. ನನಗೆ ಅದಕ್ಕೋಸ್ಕರ ಯೂಟ್ಯೂಬ್ನು ಕೂಡ ಕ್ವಿಟ್ ಮಾಡ್ಬಿಡೋಣ, ಬೇಡ ನನ್ಗೆ ಸೂಟ್ ಆಗಲ್ಲ, ಸುಮ್ಮನೆ ನಾನು ಎಫರ್ಟ್ ಹಾಕ್ಬೇಕು, ಸುಮ್ಮನೆ ನಾನು ಇದಕ್ಕೆ ವ್ಯೂಸ್ ಬರ್ತಿಲ್ಲ ಏನಂತ ಸುಮ್ಮನೆ ಟೆನ್ಷನ್ ಎಲ್ಲ ಆಗುತ್ತೆ, ಬಿಟ್ಟಾಕ್ಬಿಡೋಣ, ಯೂಟ್ಯೂಬ್ನ ಕ್ವಿಟ್ ಮಾಡೋಣ ಅಂತ ನನಗೂ ಸಿಕ್ಕಾಪಟ್ಟೆ ಸಲ ಯೋಚನೆ ಬಂದಿದೆ ಕೂಡ. ಬಟ್ ಏನಪ್ಪಾ ಅಂತ ಅಂದ್ರೆ ಎಷ್ಟೋ ಜನ ನಂಗೆ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತೀರಾ, ನೀವು ತುಂಬಾ ಎನ್ಕರೇಜ್ ಮಾಡ್ತೀರಾ, ತುಂಬಾ ಮೋಟಿವೇಟ್ ಮಾಡ್ತೀರಾ. ಸೊ ನಂಗೆ ಅಟ್ಲೀಸ್ಟ್ ನನ್ಗೆ ಗೊತ್ತಿಲ್ಲದೆ ಇರೋರು ನನ್ಗೆ ಇಷ್ಟೊಂದು ನನಗೆ ಇಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಅಂತ ಅಂದ್ರೆ ಅಟ್ಲೀಸ್ಟ್ ನಾನು ಅವ್ರಿಗೋಸ್ಕರನಾದ್ರೂ ವಿಡಿಯೋಸ್ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಅದೊಂದು ಕುಂತ್ಕೊಬಿಟ್ಟಿದೆ. ಸೊ ಅದಕ್ಕೋಸ್ಕರ
ಅಟ್ಲೀಸ್ಟ್ ನನ್ಗೆ ಎಷ್ಟು ಜನ ನೋಡ್ತಾರೆ ಅಷ್ಟು ಜನ ನೋಡ್ಲಿ ಪರವಾಗಿಲ್ಲ. ನನ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗನೇ ನಾನು ಇವಾಗ ವಿಡಿಯೋಸ್ ಹಾಕೋಣ ಅಂತ ಹೇಳಿ ಅನ್ಕೊಂತಿದ್ದೀನಿ. ಸೊ ನೀವು ನಂಗೆ ಪ್ಲೀಸ್ ನಂಗೆ ಸಜೆಸ್ಟ್ ಮಾಡಿ, ಅಂದ್ರೆ ನನ್ನ ಚಾನಲಲ್ಲಿ ಯಾವ ಥರದ ವಿಡಿಯೋಸ್ಗಳನ್ನ ಹಾಕಬೇಕು, ಮತ್ತೆ ನಾನು ಯಾವ ಥರ ವಿಡಿಯೋಸ್ ಅಂದರೆ ಟ್ರಾವೆಲಿಂಗ್ ವಿಡಿಯೋಸ್ನ ಅಥವಾ ಡೈಲಿ ವ್ಲಾಗ್ಸ್ ಯಾವ ಥರ ವಿಡಿಯೋಸ್ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮತ್ತೆ ನನ್ನಿಂದ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ, ನನ್ನಿಂದ ಏನಾದ್ರು ತಪ್ಪಾಗ್ತಿದ್ಯಾ ಅಂತ ಹೇಳಿ ಪ್ಲೀಸ್ ನಂಗೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗದು ನನ್ನ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಕೇಕ್ ಬೇಕಿಂಗ್ ಬಗ್ಗೆ ಬಂದರೆ ನಾನು ಕ್ಲಾಸಸ್ ಅಟೆಂಡ್ ಮಾಡಿದ್ದೆ, ಕೇಕ್ ಬೇಕಿಂಗ್ ಕ್ಲಾಸಸ್ನ 2 days ಇತ್ತು ಅಷ್ಟೇ. ಸೊ ಅದರಲ್ಲಿ ನನಗೆ ಏನೇನು ಬೇಸಿಕ್ ಥಿಂಗ್ಸ್ ಇರುತ್ತೆ ಅದೆಲ್ಲ ಗೊತ್ತಾಯಿತು. ಬಟ್ ಈ ಡಿಸೈನಿಂಗ್ ಒಂದು ನಿಮ್ಗೆ ಪ್ರಾಬ್ಲಮ್ ಆಗ್ತಿದೆ. ಕ್ಲಾಸಸ್ ಅಂದರೆ ದಿನ ಕ್ಲಾಸ್ ಇರುತ್ತೆ, ದಿನ ಅವ್ರು ಹೇಳ್ಕೊಡ್ತಾರೆ, ಬಟ್ ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡೋದು ನಮ್ಮ ಮೇಲೆ ಇರೋದಲ್ವಾ. ಸೊ ನಾನು 3 ಸಲ ಕೇಕ್ನ ಟ್ರೈ ಮಾಡಿದ್ದೀನಿ, 2 ಸಲ ನಾರ್ಮಲ್ ಕೇಕ್ನ ಟ್ರೈ ಮಾಡಿದ್ದೆ, ಮತ್ತೆ ಇನ್ನೊಂದ್ಸಲ ಈ ಥರ ಕಪ್ ಕೇಕ್ ಇವತ್ತು ಟ್ರೈ ಮಾಡಿದ್ನಲ್ಲ, 3 ಸಲ ಟ್ರೈ ಮಾಡಿದ್ದೀನಿ. ಸೊ ನಾನು ಇದಕ್ಕಿಂತ ಮುಂಚೆ 2 ಟ್ರೈ ಮಾಡಿದ್ದೆನಲ್ಲ ಅದ್ರದ್ದು ಕೂಡ ನಿಮಗೆ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕ್ತೀನಿ, ನೀವು ಒಂದ್ಸಲ ನೋಡಿ. ಸೊ ಅದಕ್ಕೆ ನೀವು ಎಷ್ಟು ರೇಟಿಂಗ್ಸ್ ಕೊಡ್ತೀರಾ, ಔಟ್ ಆಫ್ 5 ಅಲ್ಲಿ ನೀವು ಎಷ್ಟು ರೇಟಿಂಗ್ಸ್ನ ಕೊಡ್ತೀರಾ, ಕೇಕ್ 1 ಕೇಕ್ 2 ಅಂತ ನಂಬರ್ ಮೆನ್ಷನ್ ಮಾಡಿ ಹಾಕಿರ್ತೀನಿ. ಸೊ ನೀವು ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಅಂತ ಹೇಳಿ ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೋಡ್ಕೊ ಬಂದ್ರಲ್ವಾ, ನಿಮ್ಮ ರೇಟಿಂಗ್ಸ್ಗಳನ್ನೆಲ್ಲ ನೀವು ಕೊಟ್ಟಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನಾನು ಕ್ಯೂರಿಯಸ್ ಆಗಿದ್ದೀನಿ, ಅಂದ್ರೆ ನೀವು ಎಷ್ಟು ರೇಟಿಂಗ್ಸ್ ಕೊಟ್ಟಿರ್ತಾರ ಈ ಕೇಕ್ಸ್ಗಳಿಗೆ ಅಂತ ಹೇಳಿ. ಬಟ್ ಈ ಕಪ್ ಕೇಕ್ ಅಂತೂ ನಾನೇ 0 ಕೊಟ್ಕೊಬಿಡ್ತೀನಿ, ಅಷ್ಟು ಹೊಸ್ದಾಗಿತ್ತು ಡಿಸೈನು. ಓಕೆ, ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು. ನನಗೆ ಎಲ್ಲಾರು ಬೇಕ್ರಿ ಅಥವಾ ಎಲ್ಲಾರು ಕೇಕ್ ಶಾಪ್ ಹೋಗ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡ್ಬೇಕಿದ್ದೀನ. ಸೊ ಯಾಕಂದ್ರೆ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಡೈಲಿ ವರ್ಕ್ ಮಾಡೋಕ್ ಸಿಗುತ್ತಲ್ಲ, ಮತ್ತೆ ನಮಗೆ ಏನೇನು ತಪ್ಪಾಗುತ್ತೆ ಅದನ್ನ ನಮಗೆ ಅಸಿಸ್ಟ್ ಮಾಡೋದಕ್ಕೆ, ನಮಗೆ ಹೇಳ್ಕೊಡೋದಕ್ಕೆ ಯಾರಾದ್ರೂ ಒಬ್ರು ಇರ್ತಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಮಗೆ ಸ್ಯಾಲರಿ ಏನು ಬೇಡ, ಅಟ್ಲೀಸ್ಟ್ ನಾನು ಅವರು ಅಸಿಸ್ಟೆಂಟ್ ಆಗಿ ಇಟ್ಕೊಂಡ್ರೆ ಸಾಕು ಅಂತ ನಾನು ತುಂಬಾ ಪ್ರಯತ್ನ ಕೂಡ ಪಡ್ತಿದ್ದೀನಿ ಅದಕ್ಕೂ ಕೂಡ. ಸೊ ನೋಡೋಣ, ಅದು ಆಕ್ಚುಲಿ ಆ ಚಾನ್ಸ್ ಸಿಗ್ತಿರೋ, ಯಾಕಂತಂದ್ರೆ ಇಲ್ಲಿ ಬೇಕರಿಗಳಲ್ಲಿ ಯಾರು ಅಷ್ಟು ಈಸಿಯಾಗಿ ಬೇರೆಯವ್ರನ್ನ ತಗೊಳ್ಳಲ್ಲ, ಗೊತ್ತಿಲ್ದಿರೋದಂತೂ ಇನ್ನೂ ತಗೊಳ್ಳಲ್ಲ. ಯಾಕಂತಂದ್ರೆ ಅವ್ರದ್ದೇನಾದ್ರು ರೆಸಿಪಿ ಲೀಕ್ ಆಗ್ಬೋದು ಏನೋ ಅಂತ ಇರ್ಬೋದು, ನನಗದು ಅದ್ರ ಬಗ್ಗೆನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಬಟ್ ಅಷ್ಟು ನಂಗೆ ಈಸಿಯಾಗಿ ಅದು ಕೂಡ ಸಿಗ್ತಿಲ್ಲ. ಸೊ ನೋಡೋಣ, ನಾನು ಈ ಜರ್ನಿನ ಹೆಂಗೆ ಮುಂದೆ ತಗೊಂಡೋಗ್ತೀನಿ, ಹೆಂಗ್ ಕ್ಯಾರಿ ಮಾಡ್ತೀನಿ, ಇದನ್ನ ಅಚೀವ್ ಮಾಡ್ತೀನಿ ಅಥವಾ ಇದನ್ನ ಇಲ್ಲಿಗೆ ಬಿಡ್ತೀನ ಅಂತೆಲ್ಲ ನಾನು ನನ್ನ ಅಪ್ಕಮಿಂಗ್ ಬ್ಲಾಗ್ಸ್ ನಿಮ್ಗೆ ಶೇರ್ ಮಾಡ್ಕೊಂತಿರ್ತೀನಿ. ಇನ್ನು ಈ ಕೇಕ್ ಬೇಕಿಂಗ್ ಬಗ್ಗೆ, ಈ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಎಲ್ಲ ನನಗೆ ಸ್ವಲ್ಪ ಜಾಸ್ತಿ ಥಿಂಕ್ ಮಾಡಿ ಸ್ವಲ್ಪ ಜಾಸ್ತಿ ನರ್ವಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ನಂಗೆ ಮಾತಾಡೋದು ಕೂಡ ಆಗ್ತಿಲ್ಲ. ಸ್ವಲ್ಪ ನಾನು ತುಂಬಾ ಎಮೋಷನಲ್ ಆಗ್ಬಿಡ್ತೀನಿ, ತುಂಬಾ ಮನ್ಸಿಗೆ ಹಚ್ಕೊಬಿಡ್ತೀನಿ ಪ್ರತಿಯೊಂದು ವಿಷಯನೂ ಕೂಡ, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಎಲ್ಲ ಜಾಸ್ತಿ ಬೇಗ ಮನ್ಸಿಗೆ ಹಾಕೊಂಡ್ಬಿಡ್ತೀನಿ. ಅದೊಂದು ನಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಬಟ್ ಓಕೆ, ಹೋಪ್ ಫಾರ್ ದ ಬೆಸ್ಟ್ ಅನ್ಕೊಂಡು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಮುಂದೆ ಸಾಗೋಣ. ಆಕ್ಚುಲಿ ನನ್ 3ನೇ ಕೇಕ್ ಇದಕ್ಕೆಲ್ಲ 3ನೇ ಸಲ ಟ್ರೈ ಮಾಡೋದು ಅಷ್ಟೇ. ಸೊ 3ನೇ ಸಲಕ್ಕೆಲ್ಲ ನಾನು ಇಷ್ಟೊಂದು ಎಮೋಷನಲ್ ಅಥವಾ ಇಷ್ಟೊಂದು ನನ್ನ ಮನ್ಸಿಗೆ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಟ್ ಆದ್ರೂ ನನಗೆ ಅದು ತುಂಬಾ ಜಾಸ್ತಿ ಫೀಲ್ ಆಗ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಯೂಟ್ಯೂಬ್ ಬಗ್ಗೆ ಬರೋದಾದ್ರೆ ಯೂಟ್ಯೂಬ್ ನಾನೇ ಆನ್ ಮಾಡ್ಕೊಡಿದೆ. ಅಂದ್ರೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ, ತುಂಬಾ ಗ್ಯಾಪ್ ಕೊಟ್ಟು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದರಿಂದ ನನ್ನ ವ್ಯೂಸ್ ಕೂಡ ಡೌನ್ ಆಯ್ತು ಅಂತ ಹೇಳ್ಬೋದು. ಪರವಾಗಿಲ್ಲ, ನನ್ಗೆ ಎಷ್ಟು ಜನ ನೋಡ್ತೀರಾ ಅಷ್ಟು ಜನನೇ ನೋಡಿ ನನ್ನ ಈ ಚಾನಲ್ನ, ನನ್ನ ಈ ವಿಡಿಯೋಸ್ಗಳನ್ನ. ಬಟ್ ನೀವು ಅಲ್ಲಿ ಅದರಿಂದ ಅಂದ್ರೆ ಒಂದು ಕಮೆಂಟ್ ಮಾಡ್ತಿರಲ್ಲ, ನಂಗೆ ಅಷ್ಟೇ ಸಾಕು. ಮತ್ತೆ ನಿಮ್ಗೆ ಏನಾದ್ರು ವಿಡಿಯೋಸ್ಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಸೊ ಅದರಿಂದ ನನಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಹೇಳಿ. ಸೊ ಇದಿಷ್ಟ ಇವತ್ತಿನ ವಿಡಿಯೋ. ನಿಮ್ಗೆ ಎಲ್ದಕ್ಕೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.